ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು IPO ಹೂಡಿಕೆಯ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಸದ್ಯ ಭಾರತದಲ್ಲಿ IPO ಮಾರ್ಕೆಟ್ ಮತ್ತೊಮ್ಮೆ ಸದ್ದು ಮಾಡ್ತಿದೆ. ಮತ್ತೆ ಹಣ ಹೂಡಿಕೆ ಮಾಡೋದಕ್ಕೆ ಹೂಡಿಕೆದಾರರು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಆಸ್ಪತ್ರೆಗಳು, ಹೋಟೆಲ್ಗಳು, ಮಾಂಸ ರಫ್ತು ಸೇರಿದಂತೆ ಎಲ್ಲ ರೀತಿಯ ಉದ್ಯಮಗಳನ್ನು ನಡೆಸ್ತಾ ಇರುವಂತಹ ಕಂಪನಿಗಳು ಮಾರ್ಕೆಟ್ಗೆ ಪ್ರವೇಶ ಮಾಡ್ತಿವೆ. ಹೂಡಿಕೆದಾರರು ಇಂತಹ ಕಂಪನಿಗಳಲ್ಲಿ ಭಾರೀ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಕಳೆದ 2 ರಿಂದ 3 ವರ್ಷಗಳಲ್ಲಿ ಎಷ್ಟು IPOಗಳು ಬಂದಿವೆ, ಅವುಗಳಲ್ಲಿ ಹೂಡಿಕೆದಾರರು ಹೂಡಿಕೆ ಮಾಡೋದಕ್ಕೆ ಎಷ್ಟು ಆಸಕ್ತಿಯನ್ನು ತೋರಿದ್ದಾರೆ ಮತ್ತು ಇಂತಹ ಎಷ್ಟು IPOಗಳಲ್ಲಿ ಹೂಡಿಕೆದಾರರು ಹಣವನ್ನು ಕಳೆದುಕೊಂಡಿದ್ದಾರೆ, ದೇಶದ ಅತಿದೊಡ್ಡ ವಿಮೆ ಕಂಪನಿ LIC ಅಥವಾ ಪೇಟಿಎಂ, ಕಾರ್ ಟ್ರೇಡ್, ಫೆನೋ ಪೇಮೆಂಟ್ಸ್ ಇತ್ಯಾದಿ ಕಂಪನಿಗಳಲ್ಲಿ ಎಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ ಎಂಬುದನ್ನು ನೋಡಿ IPO ಹೂಡಿಕೆದಾರರು ಇಂತಹ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಹೀಗಾಗಿ ಈಗಿನ ಉತ್ಸಾಹದಲ್ಲಿ ನೀವು ಭಾಗವಹಿಸಬೇಕೇ ಅಥವಾ ಎಚ್ಚರಿಕೆಯಿಂದ ಇರಬೇಕೇ ಎಂಬುದನ್ನು ನೋಡಿಕೊಳ್ಳಿ. ನೋಡಿ, IPOದಲ್ಲಿ ಹೂಡಿಕೆ ಮಾಡುವಾಗ ಏನೆಲ್ಲ ಗಮನಿಸಬೇಕಾಗುತ್ತೆ ಬನ್ನಿ ತಿಳಿದುಕೊಳ್ಳೋಣ. ನೋಡಿ, ಮೊದಲಿಗೆ ಕೆಲವು ಅಂಕಿ ಸಂಖ್ಯೆಗಳನ್ನು ನೋಡೋಣ. ಈ ವರ್ಷದ ಸೆಪ್ಟೆಂಬರ್ ಮೊದಲ ವಾರದವರೆಗೆ ಬಂದಂತಹ 23 IPOಗಳ ಪೈಕಿ 19 IPOಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಅಷ್ಟೇ ಅಲ್ಲ, 8 IPOಗಳಲ್ಲಿ 50 ರಿಂದ 157% ರಿಟರ್ನ್ಸ್ ಹೂಡಿಕೆದಾರರಿಗೆ ಸಿಕ್ಕಿದೆ. ಇನ್ನು ಅತ್ಯಂತ ಉತ್ತಮವಾಗಿ ಪರ್ಫಾರ್ಮ್ ಮಾಡಿರುವುದು ಸಿಯೆಂಟ್ DLL ಲಿಮಿಟೆಡ್ನ IPO. ಇದರ ಷೇರುಗಳು ಈ ವರ್ಷದ ಜುಲೈ 10ರಂದು ₹403ಗೆ NSEಯಲ್ಲಿ ಲಿಸ್ಟ್ ಆಗಿದೆ. ಇದರ ಇಶ್ಯೂ ಪ್ರೈಸ್ ₹265 ಆಗಿತ್ತು. ಲಿಸ್ಟಿಂಗ್ ದಿನ 420.75ವರೆಗೆ ಏರಿತ್ತು. ಸೆಪ್ಟೆಂಬರ್ 14ರಂದು ಈ ಶೇರಿನ ಮಾರ್ಕೆಟ್ ಪ್ರೈಸ್ ₹680.6 ಆಗಿದೆ. ಅಂದರೆ ಈ ಶೇರ್ನಲ್ಲಿ ಈವರೆಗೆ 157% ಏರಿಕೆ ಆಗಿದೆ. ಇನ್ನು ಕಳಪೆ ಪರ್ಫಾರ್ಮ್ ಮಾಡಿದ IPOಗಳು ಅಂದರೆ ಪಿರಾಮಿಡ್ ಟೆಕ್ನೋಪ್ಲಾಸ್ಟ್ ಲಿಮಿಟೆಡ್, ಉದಯ್ ಶಿವಕುಮಾರ್ ಇನ್ಫ್ರಾ ಲಿಮಿಟೆಡ್ ಮತ್ತು ರೇಡಿಯಂಟ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಲಿಮಿಟೆಡ್. ಈ ಷೇರುಗಳು -0.01% ಇಂದ -2.37%ವರೆಗೆ ರಿಟರ್ನ್ ಕೊಟ್ಟಿವೆ. ಇನ್ನು ಈಗ ಯಾಕೆ ಬುಲ್ಲಿಶ್ ಸನ್ನಿವೇಶ ಇದೆ ಅಂತ ಅರ್ಥ ಮಾಡಿಕೊಳ್ಳೋಣ. ಭಾರತೀಯ ಆರ್ಥಿಕತೆ ಸದ್ಯ ಸುಸ್ಥಿರವಾಗಿದೆ. ವಿಶ್ವದ ಎಲ್ಲ ಕಡೆಯ ಹೂಡಿಕೆದಾರರು ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಬಯಸ್ತಾರೆ. ಕಳೆದ 6 ತಿಂಗಳಲ್ಲಿ ಭಾರತೀಯ ಮಾರ್ಕೆಟ್ನಲ್ಲಿ ತುಂಬಾನೇ ಹಣವನ್ನು FPI ಹೂಡಿಕೆ ಮಾಡಿವೆ. ಇದರಿಂದಾಗಿ ಮಾರ್ಕೆಟ್ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರ್ತಾ ಇದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸಾರ್ವಕಾಲಿಕ ಎತ್ತರಕ್ಕೆ ಏರ್ತಿವೆ. ಇದು ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಭಾರತೀಯ ಹೂಡಿಕೆದಾರರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿವೆ. ಹಾಗಾದರೆ ಹೂಡಿಕೆದಾರರು ಏನು ಮಾಡಬೇಕು? ಒಂದು ಕಂಪನಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಹಣವನ್ನು ಹೂಡಿಕೆ ಮಾಡುವಾಗ ಆ ಕಂಪನಿಯ ಬಗ್ಗೆ ಕೆಲವು ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ಕಂಪನಿ ಏನು ಮಾಡ್ತಿದೆ, ಅಕೌಂಟಿಂಗ್ ಬುಕ್ಗಳು ಹೇಗಿವೆ, ಕಂಪನಿಯ ಪ್ರೊಮೋಟರ್ಗಳು ಯಾರು, ಕಂಪನಿ ಯಾವ ರೀತಿಯ ಬಿಸ್ನೆಸ್ ಮಾಡ್ತಿದೆ, ಕಂಪನಿ ಬೆಳೆಯುವ ಉದ್ಯಮದ ಭಾಗ ಆಗಿದೆಯೇ, ಅಂದರೆ ನಿರ್ದಿಷ್ಟ ಕಾಲದಲ್ಲಿ ಬೆಳೆಯುವುದರ ಬದಲಿಗೆ ನಿರಂತರವಾಗಿ ಬೆಳೆಯುವಂತಹ FMCG, ಫಾರ್ಮಾ, ಹೆಲ್ತ್ ಕೇರ್, ಆಹಾರ ಸಾಮಗ್ರಿಗಳು, ವಿದ್ಯುತ್ ಕ್ಷೇತ್ರದಲ್ಲಿವೆಯೇ, ಕಂಪನಿ ಸಾಲವನ್ನು ಹೊಂದಿದೆಯೇ ಅಥವಾ ಇಲ್ಲವೇ ಅಂತ ನೋಡಬೇಕಾಗತ್ತೆ. ಅಲ್ಲದೆ ಕಾರ್ಪೊರೇಟ್ ಆಡಳಿತವು ಕೂಡ ಚೆನ್ನಾಗಿರಬೇಕು. ಕಂಪನಿ ಅಥವಾ ಪ್ರೊಮೋಟರ್ಗಳ ಮೇಲೆ ಯಾವುದೇ ಪ್ರಕರಣ ಬಾಕಿ ಇಲ್ಲ ಅಂತ ಖಚಿತಪಡಿಸಿಕೊಳ್ಳಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕಂಪನಿಯ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡಿಕೊಳ್ಳಿ. ಅಂದರೆ ಬೆಳೆಯುವ ಸಾಧ್ಯತೆ ಹೇಗಿದೆ ಎಂಬುದನ್ನು. ಓಕೆ, ಇನ್ನು ಷೇರು ಮಾರುಕಟ್ಟೆ ಪರಿಣಿತರಾದ ಡಾಕ್ಟರ್ ರವಿ ಸಿಂಗ್ ಹೇಳುವಂತೆ ಯಾವುದೇ ಕಂಪನಿಯನ್ನು ಹೂಡಿಕೆ ಮಾಡೋದಕ್ಕೂ ಮೊದಲು ಹೂಡಿಕೆದಾರರು ಹಲವು ಮೂಲಭೂತ ಅಂಶಗಳನ್ನು ಪರಿಗಣಿಸಬೇಕು. ಅಂದರೆ ಕಳೆದ 3 ವರ್ಷಗಳಲ್ಲಿ ಕಂಪನಿಯ ಬೆಳವಣಿಗೆ ಪಾಸಿಟಿವ್ ಆಗಿರಬೇಕು, ಎಬಿಟಾ ಪಾಸಿಟಿವ್ ಆಗಿರಬೇಕು, ಕಂಪನಿ ಸಾಲರಹಿತವಾಗಿರಬೇಕು ಮತ್ತು ಪ್ರೊಮೋಟರ್ಗೆ ಒಳ್ಳೆಯ ರೆಪ್ಯುಟೇಷನ್ ಇರಬೇಕು. ಇದನ್ನು ಹೊರತುಪಡಿಸಿ IPOದಿಂದ ಸಂಗ್ರಹಿಸಿದ ಹಣವನ್ನು ವಿಸ್ತರಣೆಗೆ ಬಳಸುವ ಕಂಪನಿಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು. ಯಾವುದೇ ಯುಪೋರಿಯಾದಲ್ಲಿರುವ ಆತಂಕ ಏನಪ್ಪ ಅಂದರೆ ನೀವು ಬಲಹೀನ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿ ಸಿಕ್ಕಿ ಹಾಕಿಕೊಳ್ತೀರಿ. ಇಂತಹ ಸ್ಟಾಕ್ಗಳಿಂದ ನೀವು ದೂರ ಇರಬೇಕು. ಈ ಸಮಯದಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆಯೂ ಪರಿಣಿತರು ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಇದು ಉತ್ತುಂಗದಲ್ಲಿದೆ. ಮುಂದಿನ ದಿನಗಳಲ್ಲಿ ಇದು ಇಳಿಯುವ ಸಾಧ್ಯತೆ ಇದೆ. ಹೀಗಾಗಿ ಈ ಎಲ್ಲ ರಿಸ್ಕ್ಗಳನ್ನು ಅರ್ಥ ಮಾಡಿಕೊಂಡ ನಂತರವೇ ನೀವು ಹೂಡಿಕೆಯನ್ನು ಮಾಡಬೇಕು. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿಗೆ ಮತ್ತು ಪರ್ಸನಲ್ ಫೈನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ 9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.